ಪಾಕಿಸ್ತಾನದ ಉದ್ಧಟತನ ಮತ್ತು ಕದನ ವಿರಾಮ ಉಲ್ಲಂಘನೆ ವಿಚಾರದಲ್ಲಿ ಪಾಕಿಸ್ತಾನ ಹಾಗೂ ಭಾರತ ಕೈಗೊಂಡಂತಹ ನಿರ್ಧಾರಗಳು ಲಾಸ್ ಯಾರಿಗೆ ಮತ್ತೆ ಗೇನ್ ಆಗಿದ್ ಯಾರಿಗೆ ಮತ್ತೆ ವಿಶ್ವದ ಬೇರೆ ಬೇರೆ ಪ್ಲೇಯರ್ಸ್ ಎಂಟ್ರಿ ಆಗಿದ್ ಯಾಕೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಡಿಸ್ಕಷನ್ ಅಲ್ಲಿ ಉತ್ತರವನ್ನು ಪಡ್ಕೊಳ್ತಾ ಇದ್ವಿ. ಈಗ ನಮ್ಮ ಜೊತೆಗೆ ಮತ್ತೊಬ್ಬರು ಗೆಸ್ಟ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಏರ್ ಮಾರ್ಷಲ್ ಮುರಳಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆಯ ನಿರ್ಧಾರ ಬಹಳಷ್ಟು ಜನರಿಗೆ, ಭಾರತ ಕೈಗೊಂಡಂತಹ ನಿರ್ಧಾರ ಬಹಳಷ್ಟು ಜನರಿಗೆ ಬ್ಲಂಡರ್ ರೀತಿ ಕಾಣಿಸ್ತಾ ಇದೆ ಮತ್ತು ನಮ್ಮ ಸೈನಿಕರ ಮೊರಾಲ್ ಅನ್ನ ಕುಗ್ಗಿಸೋದಕ್ಕೆ ಯಾಕೆ ಪ್ರಯತ್ನ ಪಟ್ಟರು ಅನ್ನುವಂತಹ ಪ್ರಶ್ನೆ ಇದೆ ಎಲ್ರಿಗೂ ಕೂಡ. ನಿಮ್ಮ ಒಪಿನಿಯನ್ ಏನು? ಭಾರತ ನಿನ್ನೆ ಕೈಗೊಂಡಂತಹ ನಿರ್ಧಾರ ಎಷ್ಟು ಸರಿ ಇತ್ತು, ಏನನ್ನು ಮಾಡಬೇಕಾಗಿತ್ತು, ಯಾವುದನ್ನು ಯಾಕೆ ಮಾಡಿಲ್ಲ ಅಂತ? ಇಲ್ಲ ಮಮತಾ, ಆ್ಯಕ್ಚುಲಿ ನಾವು ನಿನ್ನೆ ಕೈಗೊಂಡ ನಿರ್ಧಾರ ಸರಿಯಾಗಿತ್ತು. ಅದರಲ್ಲಿ ಯಾವ ಥರ ನಮ್ಮ ಸೈನಿಕರ ಮನೋಬಲ ಕುಗ್ಸೋಂಥ ಯಾವ ಥರ ಅದರೊಳಗೆ ರೀಸನ್ನು ಇರಲಿಲ್ಲ. ಇದಕ್ಕೆ ಒಂದು ದೊಡ್ಡ ಹಿನ್ನೆಲೆ ಇದೆ. ನಾವು ಮೇ 10ನೇ ತಾರೀಕು 9-10ನೇ ತಾರೀಕು ಅವರ 11 ಬೇಸಸ್ನ ಹೊಡೆದ್ವಿ. ಅವ್ರ ಏರ್ ಬೇಸಸ್ನ ಹೊಡೆದು ಅವ್ರನ್ನ ಡಿಗ್ರೇಡ್ ಮಾಡಿದ್ವಿ, ಅವರ ರೇಡಾರ್ ಸೈಟ್ಸ್ನ ಹೊಡೆದ್ವಿ, ಅವರು ಡ್ರೋನ್ ಲಾಂಚಿಂಗ್ ಸೈಟ್ಸ್ನ ಹೊಡೆದ್ವಿ, ಆಮೇಲೆ ಅವ್ರದ್ದು ಏರ್ ಡಿಫೆನ್ಸ್ ನೆಟ್ವರ್ಕು, ಆಮೇಲೆ ಏರ್ಕ್ರಾಫ್ಟ್ ಲಾಂಚಿಂಗ್ ಸೈಟ್ಸ್ನ ಹೊಡೆದ್ವಿ. ಅದೇ ಥರ ನಮಗೆ ಭಾಳ ಸಿವಿಲಿಯನ್ ಲಾಸಸ್ಸು ಇವತ್ತಿನ ತನಕ 66 ಜನ ಅಮಾಯಕರು ಸತ್ತಿದ್ದಾರೆ. ಇದರೊಳಗೆ ಜಮ್ಮು ನೌಶೇರಾ ಈ ಅಖ್ನೂರು ಈ ಏರಿಯಾನಲ್ಲಿ ಸತ್ತಿದ್ದಾರೆ. ಆಮೇಲೆ ನಮಗೇನು ಅಷ್ಟು ಭಾಳ ಸಿವಿಯರ್ ಲಾಸಸ್ ಆಗಲಿಲ್ಲ. ಇದು ನಮ್ಮ ಎಕ್ವಿಪ್ಮೆಂಟ್ ವಿಚಾರ ಮಾತಾಡೋದಾದರೆ ಕೆಲವು ಲಾಸಸ್ ಆಗಿದೆ. ಅದು ಇವತ್ತು ಪಬ್ಲಿಕ್ ಡೊಮೈನಲ್ಲಿ ಇಲ್ಲ, ಅದು ನಮಗಷ್ಟೇ ಗೊತ್ತಿರೋದು, ಅದು ಕ್ಲಾಸಿಫೈಡ್ ಇನ್ಫಾರ್ಮೇಷನ್ನು. ಆದ್ದರಿಂದ ನನ್ಗನ್ಸುತ್ತೆ ನಮ್ಮ ಯಾವಾಗ ಬೆಳಿಗ್ಗೆಯಿಂದನೇ ಶುರು ಆಗಿದೆ ಇದು, ನಿನ್ನೆಯಿಂದ ಅವರು DGMO ಕಾಲ್ ಮಾಡಿ ಇದನ್ನು ಮಾತುಕತೆ ಮುಂದುವರ್ಸೋಣ ಅಂತ ಹೇಳಿದ್ದಾರೆ. ಮಧ್ಯಾಹ್ನ 3:35ಕ್ಕೆ ಇದನ್ನು DGMO ತಿರ್ಗೆ ಕಾಲ್ ಮಾಡಿದ್ದಾರೆ. ಬೆಳಗ್ಗೆ 9ರಿಂದ ಮಧ್ಯಾಹ್ನ 3:30 ತನಕ ಬೇಕಾದಷ್ಟು ಚರ್ಚೆಗಳು ನಡೆದಿದೆ. ಇದನ್ನು ಮಾರ್ಕ್ ರೂಬಿಯೋ ಆಮೇಲೆ JD ವ್ಯಾನ್ಸ್ ಇಬ್ರು ಮಾತಾಡಿದ್ದಾರೆ. ಅವರು ಯಾತಕ್ಕೆ ಮಾತಾಡಿದ್ದಾರೆ ಅಂದರೆ, ವಾಷಿಂಗ್ಟನ್ ಪೋಸ್ಟಲ್ಲಿ ಪೂರ್ತಿ ಏನೇನು ಆಗ್ತಾ ಇದೆ ಇಂಡಿಯಾ ಪಾಕಿಸ್ತಾನ್ ನಡುವೆ, ಆಮೇಲೆ ಯಾವ ಥರ ಭಾಳ ವಿಪರೀತ ಇದನ್ನು ಸೀರಿಯಸ್ ಡ್ಯಾಮೇಜ್ ಆಗ್ತಾ ಇದೆ ಎರಡು ಕಡೆಗೆ. ಇಂಡಿಯಾಗೂ ಡ್ಯಾಮೇಜ್ ಆಗಿದೆ, ಪಾಕಿಸ್ತಾನ್ಗೂ ಡ್ಯಾಮೇಜ್ ಆಗಿದೆ ಅನ್ನೋ ಮಾತು ಬಂದಿದೆ. ಇವತ್ತು ಅಮೆರಿಕಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಾಗಿದೆ ಅದು ವಾಷಿಂಗ್ಟನ್ ಪೋಸ್ಟು. ಯಾವಾಗ ಅಲಾರ್ಮ್ ಸಿಗ್ನಲ್ಸ್ ಈ ಥರ ಬಂತೋ ವಿಪರೀತ ಲಾಸಸ್ ಆಗ್ತಾ ಇದೆ, ಇದನ್ನು ಹ್ಯೂಮನ್ ಲೈಫು ಲಾಸಸ್ಸು ಆಗ್ತಾ ಇದೆ ಅಂತ, ಆಗ ಮಾರ್ಕ್ ರೂಬಿಯೋ ಆಮೇಲೆ ಅವರ ಎಫರ್ಟ್ಸ್ನ ಜಾಸ್ತಿ ಮಾಡಿದ್ದಾರೆ. JD ವ್ಯಾನ್ಸ್ಗೆ ಮೊದಲಿಂದನೇ ಹೇಳ್ತಾ ಇದ್ರು ನಾವು ವಿಲ್ ನಾಟ್ ಗೆಟ್ ಇನ್ ಇನ್ ದ ವಾರ್ ಅಂತ. ಬಟ್ ಅವರೂ ಎಫರ್ಟ್ ಹಾಕಿದ್ದಾರೆ, ಎರಡೂ ಕಡೆ ಮಾತಾಡಿದ್ದಾರೆ. ಬಟ್ ನನಗನ್ಸುತ್ತೆ ಈಗ ಎಷ್ಟೋ ಜನ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಯಾವಾಗ ಮಾರ್ಕ್ ರೂಬಿಯೋ ಅಸೀಮ್ ಮುನೀರ್ ಜೊತೆ ಮಾತಾಡ್ಬಿಟ್ಟು ಸಾಕು, ಎನಫ್ ಇಸ್ ಎನಫ್, ನಿಲ್ಸು ನೀನು, ಅದರ್ವೈಸ್ ದೆರ್ ವಿಲ್ ಬಿ ವೆರಿ ಸೀರಿಯಸ್ ರಿಪರ್ಕಷನ್ಸ್ ಅಂತ ಯಾವಾಗ ಹೇಳಿ ಅವರು ಅಸೀಮ್ ಮುನೀರ್ನ ಒಪ್ಸಿದ್ರು, ಆಗ ಪರ್ಹ್ಯಾಪ್ಸ್ ಈ ಸೀಸ್ ಫೈರ್ ಅದಕ್ಕೆ ಸ್ವಲ್ಪ ವೇ ಕ್ಲಿಯರ್ ಮಾಡ್ದಂಗೆ ಆಯಿತು. ಇವತ್ತು ಇನ್ನೊಂದು ಹೊಸ ಮಾಹಿತಿ ಬರ್ತಾ ಇದೆ, ಇಲ್ಲ IMF ನಿಮಗೆ $1 ಬಿಲಿಯನ್ ಲೋನ್ ಕೊಟ್ಟಿದ್ದು ಪಾಕಿಸ್ತಾನಕ್ಕೆ ವಿತ್ ಪ್ರೀ ಕಂಡೀಷನ್, ನೀವು ಡಿಎಸ್ಕಲೇಟ್ ಮಾಡಬೇಕು, ಯುದ್ಧ ಮುಗಿಸ್ಬೇಕು ಅನ್ನೋ ಒಂದು ಇದನ್ನು ಇನ್ಫಾರ್ಮೇಷನು ಬರ್ತಾ ಇದೆ. ಏನು ಬೇಕಾಗಿರಲಿ, ಅವರು ಅಮೇರಿಕ ಮಾಡಿರಲಿ ಅಥವಾ ನಾವು ನಮ್ಮ ಎಫರ್ಟ್ ಇರ್ಬೋದು, ಅಥವಾ ಇದನ್ನು ಪಾಕಿಸ್ತಾನಕ್ಕೆ ಅರಿವಾಗಿರ್ಬೋದು. ಇನ್ನು ಅವರು ಮುಂದುವರ್ಸಿದ್ರೆ ಅವ್ರ ಕೈಲಿ ಮುಂದುವರ್ಸೋಕ್ಕೂ ಆಗಲ್ಲ, ಅವ್ರ ಹತ್ರ ಅಮ್ಯುನಿಷನ್ ಇಲ್ಲ, ಫ್ಯೂಲ್ ಇಲ್ಲ, ಇವತ್ತು ಭಾಳ ಸೀರಿಯಸ್ ತೊಂದರೆಯಲ್ಲಿದ್ದಾರೆ. ಆಮೇಲೆ 11 ಏರ್ ಬೇಸ್ ಡ್ಯಾಮೇಜ್ ಆಗಿದೆ, ವಿಪರೀತ ಡ್ಯಾಮೇಜ್ ಆಗಿದೆ. ಇದನ್ನು ಕಂಟಿನ್ಯೂ ಮಾಡಿದ್ರೆ ಅವರ ಡ್ಯಾಮೇಜು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಭಾವನೆ ಇಟ್ಕೊಂಡು ಅವರು ಸೀಸ್ ಫೈರ್ಗೆ ಒಪ್ಕೊಂಡ್ರು. ಇವೆಲ್ಲ ಸ್ಪೆಕ್ಯುಲೇಷನ್ಸು, ಒಂಥರ ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ. ಏನು ಬೇಕಾಗಿರಲಿ ಅದನ್ನು ಅದೇ ವಿಷಯ ನಮ್ಮ ಸರ್ಕಾರನೂ ಯೋಚನೆ ಮಾಡಿದೆ. ಯಾಕೆಂದರೆ ಬೆಳಗ್ಗಿಂದ ನಿನ್ನೆ ನಮ್ಮ ಪ್ರೈಮ್ ಮಿನಿಸ್ಟರು ಕಂಟಿನ್ಯೂಸ್ ಮೀಟಿಂಗ್ಸ್ ಮಾಡ್ತಾನೆ ಇದ್ದಾರೆ, ಹೈ ಲೆವೆಲ್ ಮೀಟಿಂಗ್ಸು. ಸೊ ಅವ್ರಿಗೂ ಅನ್ಸಿರ್ಬೋದು, ಹೌದು ನಾವು ಅವರಿಗೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡೋಣ. ನೋಡಿ, ಒಂದು ವಿಷಯ ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಿ, ಅರ್ಥ ಮಾಡ್ಕೋಬೇಕು ಎಲ್ಲರೂ. ಪಾಕಿಸ್ತಾನನ ನಂಬಕ್ಕೆ ಸಾಧ್ಯವೇ ಇಲ್ಲ. ಅವರು ಇವತ್ತು ಒಂದು ಹೇಳ್ತಾರೆ, ಒಂದು ಮಾಡ್ತಾರೆ. ಆದರೆ ತಿರ್ಗಾ ಇನ್ನೊಂದು ಸಾರಿ ಲಾಸ್ಟ್ ಟೈಮ್ ಒಂದು ಚಾನ್ಸ್ ಕೊಡೋಕ್ಕೆ ನಮ್ಮ ಸರ್ಕಾರ ಯೋಚನೆ ಮಾಡಿರ್ಬೋದು. ಅದು ಎಲ್ಲರೂ ಅವರ ಇದು ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಮೆಂಬರ್ಸ್ ಎಲ್ಲ ಹೇಳಿರ್ಬೋದು, ಚಾನ್ಸ್ ಕೊಡೋಣ ಅಂತ. ಹೌದು,
ಇದನ್ನು ನಮ್ಮ ಇದು ಸಶಸ್ತ್ರ ಪಡೆಗಳು ಡೆಫಿನೆಟ್ಲಿ ಇದನ್ನು ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಹೇಳಿರ್ತಾರೆ, ನಮ್ಮ ಸೇನಾಧ್ಯಕ್ಷರು, ವಾಯುಸೇನಾಧ್ಯಕ್ಷರು, ನೌಸೇನಾಧ್ಯಕ್ಷರು, ಇಲ್ಲ ನಮಗೆ ಅಡ್ವಾಂಟೇಜ್ ಇದೆ, ನಾವು ಅವ್ರನ್ನ ಚೆನ್ನಾಗಿ ಹೊಡೆದಿದ್ದೀವಿ, ವಿ ಆರ್ ಇನ್ ಅ ಬೆಟರ್ ಪೊಸಿಷನ್, ಲೆಟ್ ಅಸ್ ಕಂಟಿನ್ಯೂ ಆ್ಯಂಡ್ ಫಿನಿಶ್ ದಮ್ ಆಫ್ ಅಂತ. ಆದರೆ ಈ ಡಿಸಿಷನ್ ತಗೊಂಡಿಲ್ಲ. ಒನ್ ಮೋರ್ ಚಾನ್ಸ್ ಟು ಪಾಕಿಸ್ತಾನ್ ಟು ಪ್ರೂವ್ ದಟ್ at least once they can be truthful. But ನನ್ನ ಪರ್ಸನಲ್ ಒಪಿನಿಯನ್, ನೋ, they will not be truthful, they will again come back to their old ways. ರೈಟ್ ಸರ್, ರೈಟ್. ನಿಮಗೆ ಸುಮಾರು ವಿಚಾರಗಳು ಡಿಸ್ಅಗ್ರಿಮೆಂಟ್ ಇದ್ದಂಗೆ ಕಾಣಿಸ್ತಿದೆ. ಸರಿ, ಬಂದೆ ಸರ್ ನಿಮ್ಮ ಹತ್ರ. ನೀವು ಹೇಳಿ ಸರ್, ಒನ್ ಲಾಸ್ಟ್ ಚಾನ್ಸ್, do they deserve that? They don't deserve. I'll come back to he's very senior officer. I regard him as my fellow this thing. He has got his personal opinion, but Correct. ಸಿ ಮಿಲ್ಟ್ರಿನಲ್ಲಿ ನಾವೆಲ್ಲ ಮಾಡ್ಬೇಕಾದ್ರೆ ಯಾವ್ದಾರ ಒಂದು ಕ್ಯಾಪ್ಚರ್ ಆಫ್ ಆಬ್ಜೆಕ್ಟಿವ್, ಅದಕ್ಕೆ ಮಿಲ್ಟ್ರಿಯವರು ಅಂತಂದರೆ ಏನಾರ ಒಂದು ಮಾಡಿದ್ರೆ ಅದನ್ನು ಮಾಡಿ ಮುಗಿಸೋವರೆಗೂ ಬರಲ್ಲ ಅನ್ನೋ ಒಂದು ವಿಶ್ವಾಸ ದೇಶದ ಜನತೆಗಿದೆ. ನಮ್ಮ ಒಂದು ಉದ್ದೇಶ ಹೌದು, ಉದ್ದೇಶ ಇಟ್ಕೊಂಡು ಹೋಗ್ತೀವಿ. ಉದ್ದೇಶ ಏನಾಯಿತು ಮತ್ತೆ ಇಲ್ಲಿ ಆ DGMO ವೆನ್ ವಿ ಸಿ ದಿ ಹೋಲ್ 140 billion people and country versus country, DGMO is nothing. He is going to finally work at a certain level. He is like operation person in corporate. Fine, I agree. I am not degrading him. I am just trying to give. Objective was to reduce the terror. Did we do it? Objective was to dismantle Pakistan's military operation. Did we do that? ನಮ್ಮ ಆಬ್ಜೆಕ್ಟಿವ್ ಯಾವುದೂ ಒಂದೂ ನಾವು ಇದು ಮಾಡಲಿಲ್ಲ. ಅವ್ರು ಇಲ್ಲ ನಾವು ಕದನ ವಿರಾಮ ಮಾಡ್ತೀವಿ ಅಂತಷ್ಟೇ. ವೈ ಡಿಡ್ ವಿ ಗೋ? ಅವ್ರು ಯಾವುದೇ ಕಾರಣದಿಂದ ಹೇಳಿರ್ಬೋದು, ನನಗೆ 7 ದಿನದಲ್ಲಿದ್ದರೆ ದಟ್ ಈಸ್ ಮೋರ್ ಅಡ್ವಾಂಟೇಜಸ್ ಟು ಅಸ್. ವಿ ಶುಡ್ ಹ್ಯಾವ್ ಗಾನ್ ಇನ್ ಆ್ಯಂಡ್ ಡನ್ ಇಟ್. And secondly, government and this is the time to get in, let army in and air superiority na use ಮಾಡ್ಕೋಬೇಕಾಗಿತ್ತು. ನನಗಿಲ್ಲಿ ಯಾವ ರೀಸನು ಅನ್ನಿಸ್ತಿಲ್ಲ. ಈ ಮೋಸ ಮಾಡ್ತಿರೋದ್ರ ಮೋಸ ನಾವು ಕೊಂಡ್ಕೊತಾನೆ ಇದ್ದೀವಿ, ತಗೊಳ್ತಾನೆ ಇದ್ದೀವಿ. 2001 ಇರ್ಬೋದು, 2008 ಇರ್ಬೋದು, 2016 ಇರ್ಬೋದು, 2019 ಇರ್ಬೋದು, 2000 ಇರಬಹುದು, 1999 ಇರ್ಬೋದು. ಪ್ರತಿ ಸರಿನೂ ಒನ್ ಲಾಸ್ಟ್ ಚಾನ್ಸ್ ಅಂತ ಕೊಟ್ಕೊಂಡೇ ಬರ್ತಾ ಇದ್ದೀವಿ. ಸಿ ರೋಗ್ಸ್ಗೆ ದೇ ಡೋಂಟ್ ನೀಡ್ ಎನಿ ಚಾನ್ಸ್ ಆ್ಯಂಡ್ ದೇರ್ ಪ್ರೂವ್ಡ್ ರೋಗ್ ಸ್ಟೇಟ್. ಓಕೆ, ಆ್ಯಂಡ್ ಬೇರೆ ದೇಶದದ್ದು ಅವ್ರಿಗೆ ಇದಿದೆಯೋ ಬೆಂಬಲ ಇದೆಯೋ ಇಲ್ವೋ, ಐ ಆಮ್ ನಾಟ್ ಬಾದರ್ಡ್. ಬಟ್ ನಮ್ಮ ಮಿಲಿಟರಿ ಆಬ್ಜೆಕ್ಟಿವ್ ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಬಿಫೋರ್ ಟೇಕಿಂಗ್ ಎನಿ ಸರ್ಕಾರ ಇರ್ಬೋದು, ಏನೇ ಇರ್ಬೋದು, ಈ 15 ಲಕ್ಷ ಜನತೆ ಏನಿದೆ, ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಬಿಟ್ಟು ಅಲ್ಲಿ ನಿಂತು ಜೀವ ಕೊಡೋಕ್ಕೆ ರೆಡಿ ಇದ್ದಾಗ ಅವ್ರ ಬಗ್ಗೆ ಅವರ ಒಂದು ಮನಸ್ಸಿನ ಅಭಿಪ್ರಾಯದ ಬಗ್ಗೆ ಏನೂ ಇಲ್ಲ. 66 ಜನ ಸತ್ತೋಗಿದ್ರು. ಎಸ್, ಯುದ್ಧ ಅಂದರೆ 1000 ಜನ ಸಾಯ್ತಾರೆ. ದಿಸ್ ಇಸ್ ವಾಟ್ ಐ ಸೆಡ್ ಇನ್ ದಿ ಫಸ್ಟ್ ಡಿಸ್ಕಷನ್. ವಿ ಶುಡ್ ಬಿ ರೆಡಿ ಆಸ್ ದ ಕಂಟ್ರಿ. Unless we do something and capture the objective what we have done. ನಮಗೆ ಹೇಳ್ಕೊಡ್ತಾರೆ ಟ್ಯಾಕ್ಟಿಕಲ್ ಒಂದು ಪ್ಲ್ಯಾನ್ ಮಾಡಬೇಕಾದ್ರೆ ಅಪ್ರಿಷಿಯೇಷನ್ನು ಫಸ್ಟು ಬರಿತೀವಿ ಏಮ್ ಅಂತ. ಟು ಕ್ಯಾಪ್ಚರ್ ಟೆರರಿಸ್ಟ್ ಹೈಡ್ಔಟ್ಸ್ ಅಂದರೆ ದಟ್ ಈಸ್ ಮೈ ಏಮ್. ಲಾಸ್ಟಲ್ಲಿ ಐ ಸೇ ಹೌ ಡು ಐ ಡೂ ಇಟ್ ಅಂತ. ಅನ್ಲೆಸ್ ಐ ಡೂ ದಟ್ ಅಪ್ರಿಷಿಯೇಷನ್ ಈಸ್ ನಾಟ್ ಕ್ಲೋಸ್. So some of them disagreement. It is professional law. That's okay. I have got my personal view. Sir has got his personal view. That is how I rest my case here. Okay. Sir, let me Mamta, give me 2 minutes. Okay, I'm in agreement with him. Selection and maintenance of aim is the first rule in war. ನನಗೆ I absolutely am in full agreement with him. We have not met our aim. We have not met our objective. ನಮ್ಮದು neither it is ನಮ್ಮದು military objective ಇರ್ಬೋದು ಅಥವಾ ನಮ್ಮ political objective ಇರ್ಬೋದು, we have not met. There is no denying that. It is true that we had an upper hand. We could have gone and finished them off. Yes, there is no denying that. Even now we can do it. Even now. But giving them 2 days of chance to come back and fall in line, I don't consider that as bad. Because Operation Sindoor is far from being over. Operation Sindoor is an ongoing process. Ivattu, whether it's a kinetic action or non-kinetic will continue, whether anybody likes it or not. Yes, ivattu, but we have an upper hand. Adalle doubt illa. I am in full agreement with him. Yes, right, even today we can go and finish. The time is available till 12 o'clock on Monday. Yes, you don't fall in line, we will come and strike you. But right, 2 days of 48 hours of recouping, I felt it was definitely needed. And there is absolutely, I can't say that government has taken a wrong decision. ರೈಟ್ ಸರ್, ರೈಟ್. ಸುದರ್ಶನ್ ಸರ್, 90 ಮಿನಿಟ್ಸಲ್ಲಿ 11 ಕಡೆಗಳಲ್ಲಿ ನಮ್ಮದು ಸ್ಟ್ರೈಕ್ ಭಾಳ ಡೆಡ್ಲಿ ಆಗಿತ್ತದು. ಸೊ ಆ ಮೊಮೆಂಟಮನ್ನು ನಾವು ಹಾಗೆ ಕಾಯ್ದುಕೊಂಡಿದ್ರೆ ಏನಾಗ್ತಿತ್ತು, ಎಷ್ಟು ದೊಡ್ಡ ಲಾಸ್ ಆಗ್ತಾಯಿತ್ತು ಪಾಕಿಸ್ತಾನಕ್ಕೆ ಅಂತ ಈಗಲೂ ನಮ್ಮ ಹತ್ರ ಏನು ಆಪ್ಷನ್ಸ್ ಇದೆ ಅಂತ. ಅದೇ ಮೊಮೆಂಟಮ್ ಕಂಟಿನ್ಯೂ ಆಗಿದ್ದರೆ ವಿ ವುಡ್ ಹ್ಯಾವ್ ಗಿವನ್ ಎ ಹಿಟ್ ದಟ್ ದೇ ಕುಡ್ ನೆವರ್
ರಿಕವರ್ ಫ್ರಮ್. ಹಾಂ 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 ಓಕೆ, ಯಾಕಂದರೆ ಈ ನೂರ್ ಅಲಿ ಖಾನ್ ಏರ್ಬೇಸ್ ಹತ್ರನೇ ಆ ಒಂದು ವಿಸಿನಿಟಿನಲ್ಲಿ ದೇರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ್ಯೂಕ್ಲಿಯರ್ ಆರ್ಸೆನಲ್ ಈಸ್ Correct, correct. ದೇರ್. ಕಹೂಟದಲ್ಲೂ ಇದೆ. ವಿ ವುಡ್ ಹ್ಯಾವ್ ಗಾಟ್ ಅನದರ್ ವೇವ್ ಆಫ್ attack, then they would have decimated the entire air bases of Pakistan. But ಈಗ ಏನಾಗ್ತಿದೆ, we are no one to of course question the decision, but we have no reason to let our guard down. We cannot afford. We can only use this 48 hours to reinforce our and revisit our mode of attack. ಓಕೆ. ಏರ್ ಮಾರ್ಷಲ್ ಮುರಳಿ ಸರ್, ಈಗ ಕೊಲ್ಲೋದಕ್ಕೆ ಚಾಕು ಹಿಡ್ಕೊಂಡವ್ರ ಹತ್ರ ನಾವು ಶಾಂತಿ ಮಾತುಕತೆ ಮಾಡೋದು ಹಾಸ್ಯಾಸ್ಪದ ಅಂತ ಅನ್ಸಲ್ವಾ? ಯಾಕಂದ್ರೆ ಇಸ್ರೇಲ್ನ ಗೋಲ್ಡಾ ಮೇಯರ್ ಅವರು ಯಾವಾಗಲೂ ಹೇಳ್ತಾ ಇದ್ರು, ನೀವು ಪೀಸನ್ನ ಯಾರು ನಿಮ್ಮನ್ನು ಕೊಲ್ಲೋದಕ್ಕೆ ಬಂದಿದ್ದಾರೆ ಅವ್ರ ಜೊತೆ ಮಾತಾಡಿ ಯಾವತ್ತೂ ಅಚೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಈ ಪೀಸ್ ಟಾಕ್ಸು ಅಥವಾ ಮೀಟಿಂಗು ಅವ್ರ ಜೊತೆಗೆ ಏನು ಉಪಯೋಗವನ್ನು ಕೊಡುತ್ತೆ? ಬಿಕಾಸ್ ಅವರಿಗೆ ಭಾರತದ ನಾಶ ಆಗಬೇಕು ಅಂತ ಅವ್ರ ಮಿಲಿಟರಿ ಬುಕ್ಸಲ್ಲೂ ಕೂಡ ಗಜ್ವಾಯೆ ಹಿಂದ್ ಅನ್ನೋದು ಅಕಾಡೆಮಿಕ್ ಬುಕ್ಕಲ್ಲಿದೆ. ಇಂಡಿಯಾ ನೀವು ಕಾನ್ಕೋರ್ ಮಾಡಿ ಅದನ್ನು ಇಸ್ಲಾಮಿಕ್ ಸ್ಟೇಟ್ ಮಾಡಿ ಅಂತ ಅವ್ರ ಮಿಲಿಟರಿಯಲ್ಲಿ ಅವ್ರು ಹೇಳ್ಕೊಡ್ತಾರೆ. ಸೊ ಅಂಥವ್ರ ಜೊತೆಗೆ ಪೀಸ್ ಅವಶ್ಯಕತೆ ಇದೆಯಾ? ಶಾಂತಿಯ ಮಾತುಕತೆ ಅವಶ್ಯಕತೆ ಇದೆಯಾ? Mamata, firstly, let me clarify. This is not a peace talk. We have not offered peace to Pakistan. And now, in no way there is any peace talk. Talk itself is not there. Right? ಮೊದಲನೇ ದಿವಸದಿಂದ ನಮ್ಮ ದೇಶದ ಪಾಲಿಸಿ ಹ್ಯಾಸ್ ಬೀನ್ ಟೆರರ್ ಅಂಡ್ ಟಾಕ್ಸ್ ಡೋಂಟ್ ಗೋ ಟುಗೆದರ್. ಟುಡೇ ಇದನ್ನ ಜಸ್ಟಿಸ್ ಸರ್ವ್ ಟು ಆಲ್ ದೋಸ್ 26 ಜನ ಅಮಾಯಕರ ಸತ್ರಲ್ಲ, ಅವ್ರಿಗೆ ಜಸ್ಟಿಸ್ ನಾವು ಕೊಟ್ಟಿಲ್ಲ. ಯಾಕೆಂದ್ರೆ ಆ 4 ಜನ ಪರ್ಪೆಟ್ರೇಟರ್ಸ್ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಸೈಫುಲ್ಲಾ ಖಾಲಿದ್ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ಹಫೀಜ್ ಸಯೀದ್ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಸೊ ದ ಅಬ್ಜೆಕ್ಟಿವ್ ಇಸ್ ನಾಟ್ ಮೆಟ್ ಅಟ್ ಆಲ್. ನಾವು ಅವ್ರು ಯಾರನ್ನೂ ವಿ ಆರ್ ನಾಟ್ ಪನಿಶ್ಡ್ ದೆಮ್. There is no peace between India and Pakistan as of this moment. It is a respite. 48 hours of notice to Pakistan. Either mend your ways and hand over all the presumably this my speculation, hand over the list of 50 most wanted terrorists to us, and maybe hand over the POK also to us. I don't know. ಈ ಥರ ಮಾತು ಬಂದರೆ, ಸೊ ಆ ಪರ್ಟಿಕ್ಯುಲರ್ ಒಂದು ನಾವು ವಿ ಆರ್ ಓನ್ಲಿ ಟ್ರೈಂಗ್ ಟು ಟೇಕ್ ಅಡ್ವಾಂಟೇಜ್ ಆಫ್ ದ ಸಿಚುವೇಶನ್ ಅಂಡ್ ಬಿ ಆನ್ ದ ಟಾಪ್. ಇವತ್ತು ವಿ ಆರ್ ಆನ್ ದ ಟಾಪ್ ಆಫ್ ದ ಎಸ್ಕಲೇಷನ್ ಲ್ಯಾಡರ್. ಯು ವಾಂಟ್ ಟು ಕಂಟಿನ್ಯೂ ಯುವರ್ ಅಫೆನ್ಸಿವ್ ಆಕ್ಷನ್, ವಿ ಆರ್ ರೆಡಿ. ವಿ ಹ್ಯಾವ್ ಗಾಟ್ ದ ಸೆಕೆಂಡ್ ಸ್ಟೇಕ್ ಕೇಪಬಿಲಿಟಿ. ಸೊ ಟು ಸೇ ದಟ್ ನೋ ವಿ ಹ್ಯಾವ್ ಟೇಕನ್ ಅ ರಾಂಗ್ ಡಿಸಿಷನ್, ವಿ ಆರ್ ಇಂಡಿಯನ್ ಆರ್ಮ್ ಫೋರ್ಸಸ್ ಶುಡ್ ಬಿ ಗಿವನ್ ಅ ಫ್ರೀ ಹ್ಯಾಂಡ್ ಟು ಗೋ ಅಂಡ್ ರನ್. ಎಸ್, ಡೆಫಿನೆಟ್ಲಿ ಫ್ರೀ ಹ್ಯಾಂಡ್ in any case is there. They are capable of running through, but 48 hours will not really make a difference. There is no peace agreement at all. There is no talk, no peace agreement, no nothing. Temporary truce for 48 hours to recoup. In fact, this is the best chance for Indian armed defense forces to recoup, then replan, and then be ready for offensive action. All out offensive action. In fact, the major role has been played by Indian Air Force, and the major role has been played by those fantastic fighter aircraft of which we are so proud of in neutralizing the 11 So ivella artha madkobeku. See, in this context, my opinion still stands. If 48 hours, there was no mistake done by the government in taking 48 hours of a temporary truce. ಓಕೆ. ಸೊ ನಾಳೆ DGMO ಮೀಟಿಂಗ್ ಇದೆ. ಬಹಳ ಜನರ ಒಪಿನಿಯನ್ ಏನಂದರೆ ಅದರಿಂದ ಬ್ಯಾಕ್ಔಟ್ ಆಗಬೇಕು ಇಂಡಿಯಾ ಅಂತ. ಬಟ್ ತುಂಬ ಜನ ಇಲ್ಲ, ಹೋಗ್ಬಿಟ್ಟು ಮಾತುಕತೆ ಮಾಡಬೇಕು, ಅಲ್ಲೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಇಂಡಿಯಾ ಮತ್ತು ಪಾಕಿಸ್ತಾನ ಹಿಂಗೆ ನಡ್ಕೊಳ್ಬೇಕು ಅಂತೆಲ್ಲ. ಆ ಸ್ಥಿತಿಯಲ್ಲಿ ಇದೆಯಾ? ಈ DGMO ಮೀಟಿಂಗ್ ಮಾಡಿದ ತಕ್ಷಣ ಅದನ್ನು ಅಲ್ಲಿನ ಸೇನೆ ಒಪ್ಕೊಳ್ಳುತ್ತಾ ಅಂತ? ಯಾಕಂದರೆ ಸರ್ಕಾರ ಹೇಳಿದ್ನೇ ಅವ್ರು ಒಪ್ಕೊಳ್ತಾ ಇಲ್ಲ. ಇನ್ನು DGMO ಮೀಟಿಂಗು ರಾಜತಾಂತ್ರಿಕ ವಿಚಾರಗಳು ಬರಲ್ಲ ಅಲ್ಲಿ. ಸೊ ಉಪಯೋಗ ಏನು ಅಂತ? ಇಲ್ಲ, DGMO ಈಸ್ ದಿ ಟಾಪ್ ಮ್ಯಾನ್ ಆಸ್ ವೆಲ್ ಆಸ್ ಆಪರೇಷನ್ಸ್ ಆರ್ ಕನ್ಸರ್ನ್ ಆನ್ ಬೋತ್ ಕಂಟ್ರೀಸ್ ಅಲ್ವಾ. ಸೊ ಅವ್ರಿಗೆ ಒಂದು ಕೆಲವು ಮ್ಯಾಂಡೇಟ್ ಕೊಟ್ಟಿರ್ತಾರೆ ಏನು ಮಾಡಬೇಕು ಅಂತ. ಆ್ಯಂಡ್ ಇದು ಏನೇ ಮೂವ್ಮೆಂಟ್ ಇದ್ರೂ, ಆರ್ಮಿ ಮೂವ್ಮೆಂಟ್ ಇರಲಿ ಏನೇ ಇರಲಿ, ಮಿಲಿಟರಿ ಆಪ್ರೇಷನ್ಸ್ ಹಿ ಡೈರೆಕ್ಟ್ ವರ್ಕ್ಸ್ ಅಂಡರ್ ಡಿಫೆನ್ಸ್ ಮಿನಿಸ್ಟರ್. ಅವರು ಫೈನಲಿ ದೇಶದ ಏನು ಉದ್ದೇಶ ಇದೆ ಅದನ್ನೇ ತೊಗೊಂಡೋಗೋದು ಅವರು. ಅದಕ್ಕಿಂತ ಮುಂಚೆ ಐ ಆಮ್ ಟೋಟಲಿ ವಿತ್ ಏರ್ ಮಾರ್ಷಲ್ ಆಲ್ಸೋ. ದೇಶದ ಕೆಲವೆಲ್ಲ ಕೂತ್ಕೊಂಡೇ ಮಾಡಿರ್ತಾರೆ. ಇದು ನಾಟ್ ದ್ಯಾಟ್ 48 hours ಯಾಕೆ ಕೊಟ್ಟರು ಅದು ಅವ್ರಿಗೆ ಗೊತ್ತು. ಬಟ್
ಅದು ಹೇಳ್ತಿದ್ನಲ್ಲ ಟ್ಯಾಕ್ಟಿಕಲ್ ಪಾಸ್ ಅಂತ, ಬಟ್ ಅದು ಕೊಟ್ಟಿರ್ಬೋದು. ನಾಳೆ DGMO ಲೆವೆಲಲ್ಲಿ ಒಂದು SOP ಮಾಡ್ಬೋದು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಓಕೆ, ಇದು ಇನ್ಮೇಲಿಂದ ಈ ಸ್ಥಿತಿನಲ್ಲಿ ಈ ಥರ ಇದ್ದರೆ ಹಿಂಗೆ ಮಾಡಬೇಕು, ಈ ಥರ ಸ್ಥಿತಿಗೆ ಬರ್ದಂಗೆ ನೋಡ್ಕೋಬೇಕು, ಇದಕ್ಕೆ ಏನೇನು ಕಂಟ್ರೋಲ್ ಪಾಯಿಂಟ್ಸ್ ಇರುತ್ತೆ ಅದೆಲ್ಲ ಲೈನ್ ಎಲ್ಲ ಮಾಡಿಕೊಂಡು ಅದನ್ನು ಡೂಸ್ ಆ್ಯಂಡ್ ಡೋಂಟ್ಸ್ ಥರ ಮಾಡ್ಕೊಳ್ತಾರೆ. ಅದು ಇಬ್ಬರು ಮಾತಾಡಿ ಕೂತ್ಕೊಂಡು ಇದು ಮಾಡ್ತಾರೆ. ಅವ್ರ ಕಡೆಯಿಂದ ಅವರು ತಮ್ಮ ಡಿಮಾಂಡ್ಗಳನ್ನ ಕೊಟ್ಕೋತಾರೆ. ನಾವು ಒಪ್ಕೋಬೋದು, ಬಿಡ್ಬೋದು, ಯಾರು ಯಾವಾಗ ಹೋಗಬೇಕು. ಯಾಕಂದರೆ LOCನಲ್ಲೂ ಕೂಡ ಈ ಎಲ್ಲ ವಿಷಯಗಳನ್ನ DGMOಗಳು ಮಾಡ್ತಾನೆ ಇರ್ತಾರೆ. ಈ ನಾರ್ಮಲ್ ಶೆಲ್ಲಿಂಗ್ ಬಿಟ್ಟು ಬೇರೆ ಒಂಚೂರು ಹೆಚ್ಚು ಕಡಿಮೆ ಅದನ್ನು ದೇಲ್ ಬಿ ಸಮ್ ಏನೋ ಅವ್ರ ಮಧ್ಯದಲ್ಲಿ ಕರೆಸ್ಪಾಂಡೆನ್ಸ್ ನಡೀತಾನೆ ಇರುತ್ತೆ. ಅದು ಡೇ ಟು ಡೇ ಬೇಸಿಸು, ವೀಕ್ಲಿ ಬೇಸಿಸ್ ಆ ಥರ ನಡೀತಾನೆ ಇರುತ್ತದು. ಹಾಗೆಯೇ ಇಲ್ಲಿ ಒಂದು SOP ಥರ ಮಾಡಿ ಇನ್ನು ಮುಂದೆ ಆಗಬಾರ್ದು ಅಂತ. ಬಟ್ ಇದರಲ್ಲಿ ಒಂದು ಫ್ಲಿಪ್ ಸೈಡು ಇದೆ. ಈಗ ಈ ಉಲ್ಲಂಘನೆ, ಅದು ಕದನ ವಿರಾಮ, ಸೀಸ್ ಫೈರ್, ಕದನ ವಿರಾಮ ಅನ್ನೋದಿದೆಯಲ್ಲ, ಇದನ್ನು ಹಾಗೆ ನಿಂತು ಅಥವಾ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಫೈನ್, ಎರಡು ಕಡೆಯಿಂದನೂ ಮಾಡಿಬಿಟ್ಟು ಶಾಂತಿಯಾಗಿರಿ ಇಬ್ಬರು ಅಂತ ಅಂದ್ಬಿಟ್ಟು ಅದೊಂದು ಕೆಲಸ ಆಯ್ತಪ್ಪ, ಇಬ್ಬರು ಬಂದರು ಕೂತ್ಕೊಂಡ್ರು ಮುಗಿಸ್ಬಿಡೋಣ. ಅಥವಾ ಇನ್ನು ಮುಂದೆ ನೀನು ಮಾಡಬೇಕು ಅಂದರೆ ನಾನು ಮಾಡಬೇಕಂದ್ರೆ ಎಲ್ಲಿವರೆಗೂ ಮಾಡಬೇಕು ಅಂತ. ಇದುವರೆಗೆ ಬರೀ LOCನಲ್ಲಿ ಇದು ನಡೀತಿತ್ತು ಅಷ್ಟೇ, ಆರ್ಟಿಫಿಷಿಯಲಿಂಗು. ನಾಳೆಯಿಂದ ಡ್ರೋನ್ಸ್ಗಳು ಹೋಗ್ತಾ ಇರಬಾರ್ದು. ಅದನ್ನು ಸ್ಟಿಲ್ ಯು ಕ್ಯಾನ್ ಸೇ ಇಸ್ ಅ ನಾರ್ಮಲ್ ಪ್ರೊಸೀಜರ್ ಅಂತ. ಅದನ್ನು ನಾಳೆ DGMOಗಳು ಮಾತಾಡಿಕೊಂಡು ಒಂದು ಆಪರೇಷನ್ಸ್ಗೆ ಒಂದು ರಿಸ್ಟ್ರಿಕ್ಷನ್ಸು, ಲಿಮಿಟೇಷನ್ಸು, ಕನ್ಸ್ಟ್ರೇಂಟ್ಸು ತರ್ತಾರೆ. ದಿಸ್ ಈಸ್ ದಿ SOP.